ದೇವಾ ದರುಶನವ ನೀಡಯ್ಯ, ಛಲವಾಂತು ಎನ್ನ ಮೇಲೆ ಶಿಲೆಯಾಗಿ ನಿಂತೆಯ. 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 ಅನುಗಾಲ ಸ್ತುತಿಸಿ ನಿನ್ನ ತಪಗೈವ ತಾಯಿ ತಂದೆ. ಅನುಗಾಲ ಸ್ತುತಿಸಿ ನಿನ್ನ ತಪಗೈವ ತಾಯಿ ತಂದೆ. ಪಾವನ ಪಾದವ ಕಾಣುವರೆಂತೋ ಶೋಕತಾಪ ಪರಿಹಾರವು ಎಂತೋ. ಪಾವನ ಪಾದವ ಕಾಣುವರೆಂತೋ ಶೋಕತಾಪ ಪರಿಹಾರವು ಎಂತೋ. ಅಪರಾಧಿ ನಾನು ಮನ್ನಿಸೈ, ಅಪರಾಧಿ ನಾನು ಮನ್ನಿಸೈ, ಅಪರಾಧಿ ನಾನು ಮನ್ನಿಸೈ, ಅಪರಾಧಿ ನಾನು ಮನ್ನಿಸೈ. ದೇವಾ ದರುಶನವ ನೀಡಯ್ಯ, ಛಲವಾಂತು ಎನ್ನ ಮೇಲೆ ಶಿಲೆಯಾಗಿ ನಿಂತೆಯ. ಗಾಢಾಂಧಕಾರಲೆನ್ನ ಕೈ ಬಿಟ್ಟೆಯೇ ಕೊಹರಿಯೇ. ಗಾಢಾಂಧಕಾರಲೆನ್ನ ಕೈ ಬಿಟ್ಟೆಯೇ ಕೊಹರಿಯೇ. ಗಾಢಾಂಧಕಾರಲೆನ್ನ ಕೈ ಬಿಟ್ಟೆಯೇ ಕೊಹರಿಯೇ. ಕನ್ನಡಿಯ ತೋರೆ ನೀನು ಕಣ್ಮುಚ್ಚಿ ಕುಳಿತೆ ನಾನು. ಕನ್ನಡಿಯ ತೋರೆ ನೀನು ಕಣ್ಮುಚ್ಚಿ ಕುಳಿತೆ ನಾನು. ಕ್ಷಣ ಮಿಂಚಿ ಮಾಯವಾದೆ, ಅದು ನಾನು ಮೋಸ ಹೋದೆ. ಕ್ಷಣ ಮಿಂಚಿ ಮಾಯವಾದೆ, ಅದು ನಾನು ಮೋಸ ಹೋದೆ. ದೇವಾ ದೇವಾ ದರುಶನವ ನೀಡಯ್ಯ, ದೇವಾ ದರುಶನವ ನೀಡಯ್ಯ, ಛಲವಾಂತು ಎನ್ನ ಮೇಲೆ ಶಿಲೆಯಾಗಿ ನಿಂತೆಯ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ
ಸ್ತುನ್ವಂತಿ ದಿವ್ಯೈಸ್ತವೈಃ ಯಂ ಬ್ರಹ್ಮಾ ವರುಣೇಂದ್ರರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಃ ಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 12 ಅಧ್ಯಾಯಗಳನ್ನು ನೋಡುತ್ತಾ ಅಭ್ಯಾಸ ಮಾಡುತ್ತಾ ಭಗವಂತನ ವಾಣಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ 12 ಅಧ್ಯಾಯಗಳಲ್ಲಿ ಹೇಳಿದ ಬ್ರಹ್ಮವಿದ್ಯಾ ಸಾರಭಾಗವಾಗಿರುವಂತಹ ದೇವಲೋಕಾದಿ ವಿಷಯಗಳು ಮತ್ತು ಆತ್ಮ ಪರಮಾತ್ಮನ ಸಂಬಂಧಗಳು, ಅಲ್ಲಿಂದ ಈ ದೇಹವೆಂಬ ಉಪಕರಣ ಸಲಕರಣಗಳನ್ನು ಉಪಯೋಗಿಸುವ ರೀತಿ ನೀತಿಗಳು, ಯಾವ ರೀತಿ ಧ್ಯಾನಮಗ್ನನಾಗಬೇಕು, ಆಳವಾದ ಭಗವದ್ ಧ್ಯಾನವನ್ನು ಮಾಡಬೇಕು, ಎತ್ತರದ ಸ್ತರಗಳಿಗೆ ಹೋಗಬೇಕು, ಪರಮಾತ್ಮನ ದಿವ್ಯ ಧಾಮವಾಗಿರುವಂತಹ ಅತ್ಯಂತ ಶಾಂತಿಯುತವಾಗಿರುವಂತಹ ಸರ್ವದೋಷರಹಿತವಾಗಿರುವಂತಹ ಪರಂಧಾಮವನ್ನು ಹೇಗೆ ತಲುಪಬಹುದು, ಸದಾ ಆನಂದಮಯವಾಗಿರುವಂತಹ ಸ್ಥಿತಿಯಲ್ಲಿ ಹೇಗೆ ಪ್ರತಿ ವ್ಯಕ್ತಿಯೂ ಇರಬಹುದು ಎಂಬ ಯಮನಿಯಮಾದಿ ಸಂಯಮಾದಿಗಳಿಂದ ಒಬ್ಬ ಸಂಯಮಿ ಅನುಭವಿಸುವಂತಹ, ಸಾಧಿಸುವಂತಹ, ತಲುಪುವಂತಹ ಮಹಾಧ್ಯೇಯಗಳನ್ನು 12 ಅಧ್ಯಾಯದಲ್ಲಿ ಬೋಧಿಸಿದ ಪರಮಾತ್ಮನು ಈಗ 13ನೇ ಅಧ್ಯಾಯ ಕ್ಷೇತ್ರಜ್ಞ ಯೋಗವನ್ನು ಪ್ರವೇಶ ಮಾಡುತ್ತಿದ್ದಾನೆ. 4ನೇ ಅಧ್ಯಾಯದಲ್ಲಿ ಅರ್ಜುನನು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಸಾಂಖ್ಯೆಯಲ್ಲಿ
ಸಾಂಖ್ಯ ಯೋಗದಲ್ಲಿ ಹೇಳಿರುವಂತಹ, ಕರ್ಮಯೋಗದಲ್ಲಿ ಹೇಳಿರುವಂತಹ ವಿಷಯಗಳನ್ನೇ ಧಾಟಿಯನ್ನೇ ಬದಲಿಸಿ ಗೀತೆಯನ್ನು ಇನ್ನೊಂದು ಆಯಾಮಕ್ಕೆ ತೆಗೆದುಕೊಂಡು ಹೋಗಿ ಹೇಗೆ ಸಾಧನೆಗಳನ್ನು ಮಾಡಬೇಕು, ಹೇಗೆ ಸಿದ್ಧಿಗಳನ್ನು ಪಡೆದುಕೊಳ್ಳಬೇಕು, ಹೇಗೆ ಮಹಾಪುರುಷರುಗಳು ಸಂಸಿದ್ಧರಾಗಿ ಯೋಗಾದಿಗಳಿಂದ ಸಾಧನೆಯನ್ನು ಸಿದ್ಧಿಯನ್ನು ಪಡೆದುಕೊಂಡರು ಎಂಬ ವಿಷಯಗಳೆಲ್ಲವನ್ನು 12 ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟ ಪರಮಾತ್ಮನು ಈಗ 13ನೇ ಅಧ್ಯಾಯದಲ್ಲಿ ಸರ್ವ ಸಾಮಾನ್ಯನಿಗೂ ಎಲ್ಲ ಜನರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ವಯವಾಗುವಂತೆ ಇಹಲೋಕದ ರೀತಿ ನೀತಿಗಳನ್ನು, ಇಹಲೋಕದಿಂದ ಹೇಗೆ ಮೇಲಿನ ಲೋಕಗಳು ಪರಲೋಕವಾಸಿಗಳ ಬಗ್ಗೆ ತಿಳಿದುಕೊಳ್ಳಬಹುದೆಂಬುದನ್ನು ತೋರಿಸಿಕೊಟ್ಟ ನಂತರ ಇಹಲೋಕದಲ್ಲಿ ಯಾವ ರೀತಿ ಜೀವನವು ನಡೆಯುತ್ತದೆ, ಇಹಲೋಕಕ್ಕೂ ಪರಲೋಕಕ್ಕೂ ಸಂಬಂಧ ಹೇಗೆ ಏರ್ಪಡುತ್ತದೆ, ಇಹಲೋಕದಲ್ಲಿಯೇ ಪ್ರತಿಯೊಬ್ಬರೂ ಜನ್ಮ ತಾಳಿದರು ಹೇಗೆ ಪರಲೋಕದ ಕಡೆಗೆ ಸದ್ಗತಿಯನ್ನು ಪಡೆಯಬಹುದು ಎಂಬುದೆಲ್ಲವನ್ನು ತೋರಿಸಿಕೊಟ್ಟ ನಂತರದಲ್ಲಿ ಕ್ಷೇತ್ರಜ್ಞ ಯೋಗದ ಮೂಲಕ ಮುಂದಿನ 6 ಅಧ್ಯಾಯಗಳಲ್ಲಿ ಸಂಪೂರ್ಣವಾಗಿ ಇಹಲೋಕದ ವ್ಯವಹಾರಗಳನ್ನು, ನಡವಳಿಕೆಗಳನ್ನು, ರೀತಿ ನೀತಿಗಳನ್ನು ಗೀತಾ ಧಾಟಿಯನ್ನೇ ಬದಲಿಸುವುದರ ಮೂಲಕ ಹೇಳ ಹೊರಟಿದ್ದಾನೆ. ಕ್ಷೇತ್ರಜ್ಞ ಯೋಗದಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಆಚಾರ ಸಂಹಿತೆ ದೊರೆತಂತಾಗುತ್ತದೆ. ಯಾವ ರೀತಿಯ ಆಚಾರಗಳನ್ನು, ಸದಾಚಾರವನ್ನು ಒಬ್ಬ ವ್ಯಕ್ತಿಯು ಪಾಲಿಸಿದರೆ ಅನುಕರಣ ಯೋಗ್ಯವಾದ, ಅನುಸರಿಸಬಲು ಶಕ್ಯವಾಗಿರುವಂತಹ ಈ ಮಾರ್ಗದಲ್ಲಿ ಯಾರು ಪ್ರವೇಶ ಮಾಡುತ್ತಾರೆಯೋ ಅಂತಹವರುಗಳಿಗೆಲ್ಲರಿಗೂ ಬ್ರಹ್ಮವಿದ್ಯೆಯು ತೆರೆದುಕೊಳ್ಳುತ್ತದೆ, ಪರಲೋಕಗಳ ದ್ವಾರಗಳು ತೆರೆದುಕೊಳ್ಳುತ್ತದೆ, ಪರಲೋಕವಾಸಿಗಳ ವಿಷಯಗಳು ಒಂದೊಂದಾಗಿ ತಿಳಿಯ ಹೊರಡುತ್ತದೆ. ಪ್ರತಿಯೊಂದು ರಹಸ್ಯಮಯವಾಗಿರುವಂತಹ ಎಲ್ಲ ವಿಷಯಗಳು ತಾನೇ ಬಿಚ್ಚಿಕೊಳ್ಳುತ್ತಾ ಪ್ರತಿಯೊಬ್ಬ ಅಲ್ಪ ಬುದ್ಧಿಯುಳ್ಳ ಮಾನವನಿಗೂ ತಲುಪುವಂತೆ, ಗೋಚರವಾಗುವಂತೆ ಹೇಗೆ ಈ ಒಂದು ವ್ಯವಸ್ಥೆಯನ್ನು ಚತುರ್ಮುಖ ಬ್ರಹ್ಮನು ಸೃಷ್ಟಿಸಿದ್ದಾನೆ ಎಂಬ ವಿಷಯಗಳನ್ನು ಪರಮಾತ್ಮನು ಹೇಳ ಹೊರಟು ಪ್ರತಿ ಜೀವಿಯು ತಾನು ಅನುಸರಿಸಬೇಕಾದ ಮಾರ್ಗವನ್ನು ಇಲ್ಲಿಂದ ಮುಂದಿನ ಅಧ್ಯಾಯಗಳಲ್ಲಿ ತಿಳಿಸಿಕೊಡುತ್ತಾನೆ. ಮೊದಲ 6 ಅಧ್ಯಾಯಗಳಲ್ಲಿ ಪರಿಪೂರ್ಣವಾಗಿ ಆತ್ಮ ಪರಮಾತ್ಮರ ವಿಷಯಗಳನ್ನೇ ಮಾತನಾಡಿದ ಪರಮಾತ್ಮನು 6 ಅಧ್ಯಾಯಗಳಲ್ಲಿ ಆತ್ಮ ಪರಮಾತ್ಮರ ಸಂದರ್ಶನವನ್ನಾಗಲಿ, ಸಂಪರ್ಕವನ್ನಾಗಲಿ, ಸಂಸ್ಪರ್ಶವನ್ನಾಗಲಿ ಹೇಗೆ ಮಾಡಬಹುದು, ಹೇಗೆ ಅವರೊಡನೆ ವ್ಯವಹರಿಸಬಹುದು ಎಂಬುದೆಲ್ಲವನ್ನು 6 ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟ ಪರಮಾತ್ಮನು ಭಕ್ತಿ ಯೋಗವೆಂಬ ಮಹಾಪಥವನ್ನು ಸರ್ವರಿಗೂ ಅನುಕೂಲವಾಗುವಂತೆ ಈ ವ್ಯವಸ್ಥೆಯಲ್ಲಿ ಅಳವಡಿಸಿರುವುದಾಗಿಯೂ, ಭಕ್ತಿ ಯೋಗವನ್ನು ಸಂಪೂರ್ಣವಾಗಿ ಪ್ರತಿಯೊಬ್ಬರೂ ಅನುಷ್ಠಾನ ಮಾಡಿದರೆ ತನ್ನ ದಿವ್ಯ ಧಾಮಕ್ಕೆ ದಾರಿಯು ತೆರೆದುಕೊಳ್ಳುತ್ತದೆ ಎಂಬ ಸಂದೇಶವನ್ನು ಕೊಡುತ್ತಾ ಲೌಕಿಕರಿಗೆ, ಇಹಲೋಕವಾಸಿಗಳಿಗೆ, ಪ್ರತಿಯೊಂದು ಪಾಮರ ಜೀವಿಗೂ ಅನುಕೂಲವಾಗುವಂತೆ ಕ್ಷೇತ್ರಜ್ಞ ಯೋಗವನ್ನು, ಅದರ ರಹಸ್ಯಗಳನ್ನು ಬಿಚ್ಚಿಡುತ್ತಾ 13ನೇ ಅಧ್ಯಾಯವನ್ನು ಪರಮಾತ್ಮನು ಆರಂಭಿಸುತ್ತಿದ್ದಾನೆ.
13ನೇ ಅಧ್ಯಾಯದಿಂದಲೇ ಭಗವದ್ಗೀತೆಯನ್ನು ಎಲ್ಲರೂ ಪ್ರವೇಶ ಮಾಡಿದರೆ ಮೊದಲ 12 ಅಧ್ಯಾಯಗಳು ತಂತಾನೇ ಅರ್ಥವಾಗುತ್ತಾ ಹೋಗುತ್ತದೆ. ಮೊದಲ 12 ಅಧ್ಯಾಯಗಳನ್ನು ಮುಗಿಸಿ ನಂತರ 6 ಅಧ್ಯಾಯಗಳು ಲೌಕಿಕ ಜೀವನಕ್ಕೆ ಸಹಕಾರಿಯಾಗಿರುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ಹಂತ ಹಂತವಾಗಿ ತುರಿಯ ಅವಸ್ಥೆಯಿಂದ ಪರಮಾತ್ಮನು ಮಧ್ಯಮ ಅವಸ್ಥೆಯಲ್ಲಿಯೂ ಮತ್ತು ಕೆಳಗಿನ ಅವಸ್ಥೆಯಲ್ಲಿರುವಂತಹ ಇಹಲೋಕ ಮರ್ತ್ಯಲೋಕಗಳಲ್ಲಿಯೂ ಯಾವ ರೀತಿ ಒಬ್ಬನು ನಡೆದುಕೊಳ್ಳಬೇಕು, ಈ ದೇಹವೆಂಬ ವಾಹನವನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು, ಹೇಗೆ ಸದ್ಗತಿಯನ್ನು ಪಡೆಯಬೇಕು ಎಂಬುದನ್ನು ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ತಿಳಿಸ ಹೊರಟಿದ್ದಾನೆ. ಕ್ಷೇತ್ರಜ್ಞ ಯೋಗ 13ನೇ ಅಧ್ಯಾಯ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ. ಭಗವಾನುವಾಚ. ಇಲ್ಲಿ ಹಿಂದಿನ ಅಧ್ಯಾಯವನ್ನು ಮುಗಿಸುವಾಗ ಯಾವುದೇ ಪ್ರಶ್ನೆಗಳಿಲ್ಲದಿದ್ದಾಗ್ಯೂ ಪರಮಾತ್ಮನು 13ನೇ ಅಧ್ಯಾಯವನ್ನು ಬ್ರಹ್ಮವಿದ್ಯೆಯ ಮುಖ್ಯ ಭಾಗಗಳನ್ನು 12 ಅಧ್ಯಾಯಗಳಲ್ಲಿ ತಿಳಿಸಿದ ನಂತರ ಇಹಲೋಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಹೇಳ ಹೊರಟು ಶರೀರದಿಂದಲೇ ಸಂಪೂರ್ಣ ಜ್ಞಾನವನ್ನು ಅರ್ಜುನನಿಗೆ ಕೊಡಿಸುವುದಕ್ಕಾಗಿ ತೆರೆದಿಡುತ್ತಿದ್ದಾನೆ. ಇದಂ ಶರೀರಂ ಕೌಂತೇಯ. ಅಪ್ಪ ಅರ್ಜುನ, ನಾನು ಇರುವುದು, ನೀನು ಇರುವುದು, ಎಲ್ಲ ರಾಜ ಮಹಾರಾಜಿಗಾದಿಗಳೆಲ್ಲರೂ ಇರುವುದು ಇಂಥ ಒಂದು ಶರೀರ, ಈ ಭೌತಿಕ ಶರೀರವೇ ಕ್ಷೇತ್ರ ಎಂದೆನಿಸಿಕೊಳ್ಳುತ್ತದೆ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿದ್ಯಭಿಧೀಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಎಂಬುದರಿಂದ ಆರಂಭಿಸಿದಂಥ ಭಗವದ್ಗೀತಾ ವಾಣಿಯನ್ನು ವ್ಯಾಸರು ಮತ್ತು ಗಣಪತಿ ದೇವರು 13ನೇ ಅಧ್ಯಾಯದಲ್ಲಿ ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತ್ಯಭಿಧೀಯತೆ ಎಂಬುದಾಗಿ ಶರೀರದ ಒಳಗಿರುವ ಸಕಲ ಆಯಾಮಗಳನ್ನು ತಿಳಿದುಕೊಂಡ ನಂತರದಲ್ಲಿ ಶರೀರದ ಬಗ್ಗೆ, ಲೌಕಿಕದ ಬಗ್ಗೆ, ಇಹಲೋಕದ ಬಗ್ಗೆ ಎಲ್ಲವನ್ನೂ ಪರಮಾತ್ಮನು ತಿಳಿಸ ಹೊರಟಿದ್ದಾನೆ. ಇದಂ ಶರೀರಂ, ಈಗ ನಾನು ನೀನು ಪ್ರತಿ ಕ್ಷಣವೂ ಅನುಭವಿಸುತ್ತಿರುವಂತಹ ಈ ಶರೀರವೇ ಕ್ಷೇತ್ರವೆಂದೆನಿಸಿಕೊಳ್ಳುತ್ತದೆ. ಇದನ್ನು ಯಾವನು ತಿಳಿಯುತ್ತಾನೆಯೋ ಅವನನ್ನು ಕ್ಷೇತ್ರಜ್ಞನೆಂದು ಮತ್ತು ತನ್ನ ಸ್ವರೂಪವನ್ನು ತಿಳಿದವನೆಂದು ಹೇಳುತ್ತಾರೆ. ಏತದ್ ಯೋ ವೇತ್ತಿ ತಂ ಪ್ರಾಹುಹು. ಯೋ ವೇತ್ತಿ, ಯಾರು ತಿಳಿಯುತ್ತಾರೆ. ಇದುವರೆಗೂ ಮಾತನಾಡಿದ ಎಲ್ಲ ವಿಷಯಗಳು ಕ್ಷೇತ್ರದ ಬಗ್ಗೆ ಅಲ್ಲ ಎಂಬುದಾಗಿ ಪರೋಕ್ಷವಾಗಿ ಪರಮಾತ್ಮನು ತಿಳಿಸುತ್ತಿದ್ದಾನೆ. ಇನ್ನು ಮುಂದೆ ಆಡುವ ಮಾತುಗಳೆಲ್ಲವೂ ಕ್ಷೇತ್ರದ ಬಗ್ಗೆ. ಇಷ್ಟರವರೆಗೂ ನೀನು ಕೇಳಿದ್ದು ಕ್ಷೇತ್ರಜ್ಞನ ಬಗ್ಗೆ. ಈ ಎಲ್ಲ ಕ್ಷೇತ್ರಜ್ಞನ ಬಗ್ಗೆ ತಿಳಿದುಕೊಂಡ ನಂತರದಲ್ಲಿ ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಾಗಿ ಈ ಶರೀರವನ್ನೇ ಕ್ಷೇತ್ರವೆಂದು ಹೇಳುವರು ಎಂದು ಪರಮಾತ್ಮನು ಇಹಲೋಕದ ಸಮಸ್ತ ಜ್ಞಾನಕ್ಕೆ ಪೀಠಿಕಾ ರೂಪದಲ್ಲಿ ಈ ಶರೀರವನ್ನೇ ಉಲ್ಲೇಖಿಸುತ್ತಿದ್ದಾನೆ. ಏತದ್ ಯೋ ವ್ಯಕ್ತಿ ತಂ ಪ್ರಾಹುಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಅಪ್ಪ,
ಈ ದೇಹವನ್ನು ತನ್ನಿಂದ ಬೇರೆ ಎಂಬುದಾಗಿ ಯಾರು ತಿಳಿಯುತ್ತಾನೆಯೋ ಅಂತಹವನು ಕ್ಷೇತ್ರಜ್ಞ. ಈ ದೇಹವೆಂಬ ಕ್ಷೇತ್ರದಲ್ಲಿ ಸದಾ ವಾಸ ಮಾಡುತ್ತಿರುವಂಥವನು ಕ್ಷೇತ್ರಜ್ಞ. ಅಂತಹ ಕ್ಷೇತ್ರಜ್ಞನು ಈ ದೇಹವು ತನ್ನಿಂದ ಬೇರೆ ಎಂಬುದಾಗಿ ತಿಳಿಯುತ್ತಾ ಇದನ್ನು ಕ್ಷೇತ್ರವೆಂಬುದಾಗಿ ಪರಿಗಣಿಸುತ್ತಾ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಯು ನಡೆದುಕೊಳ್ಳಬೇಕಾದ ರೀತಿ ನೀತಿಗಳನ್ನು ಅನುಸರಿಸುತ್ತಾನೆ. ಅಂತಹ ಸಂಬಂಧವು ಪ್ರತಿಯೊಂದು ದೇಹದಲ್ಲಿಯೂ ಒಳಗಿರುವ ಕ್ಷೇತ್ರಜ್ಞನಿಗೂ ಮತ್ತು ಹೊರಗೆ ಕಾಣುತ್ತಿರುವ ಈ ದೇಹಕ್ಕೂ ಅಂದರೆ ಕ್ಷೇತ್ರಕ್ಕೂ ಸಂಬಂಧವನ್ನು ಯಾವ ರೀತಿಯ ಉಂಟಾಗಿದೆ ಎಂಬುದನ್ನು ತಿಳಿಸ ಹೊರಟಿದ್ದಾನೆ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಅಪ್ಪ, ನಾನು ಇದುವರೆಗೆ ಹೇಳೇ ಇಲ್ಲ ಅಂತ ಹೇಳಬೇಡ ಅರ್ಜುನ. ಕಾರಣ ಏನೆಂದರೆ, ಕ್ಷೇತ್ರಜ್ಞ ಇನ್ಯಾರೂ ಅಲ್ಲ, ನಾನು ದೇಹದಲ್ಲಿರುವ ಕ್ಷೇತ್ರಜ್ಞ ಎಂದು ಹೇಳಿದೊಡನೆಯೇ ಯಾರೋ ಬೇರೆ ಎಂಬುದಾಗಿ ತಿಳಿಯಬೇಕಾಗಿಲ್ಲ. ನಾನೇ ಆ ಕ್ಷೇತ್ರಜ್ಞನಾಗಿದ್ದೇನೆ. ಅಂದರೆ ಪ್ರತಿಯೊಂದು ದೇಹದಲ್ಲಿಯೂ ಒಳಗೆ ವಾಸ ಮಾಡುತ್ತಿರುವಂಥವನು ಯಾರಪ್ಪ? ಈ ದೇಹವನ್ನು ಅರ್ಥ ಮಾಡಿಕೊಳ್ಳುತ್ತಿರುವವನು ಯಾರು? ಆ ದೇಹವನ್ನು ನಡೆಸಿಕೊಳ್ಳುವ ರೀತಿ ನೀತಿಗಳನ್ನು ತಿಳಿದುಕೊಳ್ಳುತ್ತಿರುವವನು ಯಾರು? ಆ ದೇಹವನ್ನು ತನ್ನಿಂದ ಬೇರೆ ಎಂಬುದಾಗಿ ತಿಳಿಯುತ್ತಿರುವವನು ಯಾರು? ಅವನೇ ಕ್ಷೇತ್ರಜ್ಞ. ಆ ಕ್ಷೇತ್ರಜ್ಞ ನನ್ನಿಂದ ಬೇರೆಯಾದವನಲ್ಲಪ್ಪ, ನಾನೇ ಆ ಕ್ಷೇತ್ರಜ್ಞ. ಎಂದರೆ ಪರಮಾತ್ಮನು ಕ್ಷೇತ್ರಜ್ಞನಾಗಿ ಪ್ರತಿ ಕ್ಷೇತ್ರದಲ್ಲಿ ದೇವನಾದವನು ಪ್ರತಿ ದೇಹದಲ್ಲಿಯೂ ಕ್ಷೇತ್ರಜ್ಞ ಕ್ಷೇತ್ರ ಸಂಬಂಧವನ್ನು ಉಂಟು ಮಾಡುತ್ತಾ ವಿರಮಿಸುತ್ತಿರುತ್ತಾನೆ, ಕ್ರಿಯಾಶೀಲನಾಗಿರುತ್ತಾನೆ, ಕರ್ಮಶೀಲನಾಗಿರುತ್ತಾನೆ. ಇಲ್ಲ ಕರ್ಮವನ್ನೂ ಮಾಡದೆ ಜ್ಞಾನವನ್ನೂ ಸಂಪಾದಿಸದೆ ಇದ್ದಾಗ ತಾಮಸ ರೂಪದಲ್ಲಿ ಇದ್ದು ಬಿಡುತ್ತಾನೆ ಎಂಬುದಾಗಿ ಪರಮಾತ್ಮನು 3 ಗುಣಗಳನ್ನು 3 ಆಯಾಮಗಳನ್ನು ತೆರೆದಿಡುತ್ತಾ ಕ್ಷೇತ್ರಜ್ಞ ಯೋಗದಿಂದ ಆರಂಭಿಸಿ ಸಂಪೂರ್ಣ ಇಹಲೋಕದ ವ್ಯವಹಾರಗಳನ್ನು ಬಾಲ ಭಾಷೆಯಲ್ಲಿ ಅರ್ಜುನನಿಗೆ ಅರ್ಥವಾಗುವಂತೆ ತಿಳಿಸ ಹೊರಟಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.